ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ 2 ಥರ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನು ಪಡ್ಡು ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಇಷ್ಟನ್ನು ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿಕೊಂಡು ಈಗ ನಾನು ಇಡ್ಲಿ ಬ್ಯಾಟರ್ಗೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿದ್ಮೇಲೆ ನಾವು ಒಂದು 5 ಮಿನಿಟ್ಸ್ ಆಲ್ಮೋಸ್ಟ್ ಬಿಡಬೇಕು. ಈಗ ಆ 5 ಮಿನಿಟ್ಸ್ ಗ್ಯಾಪಲ್ಲಿ ಮತ್ತು ಅದೇ ಬಾಣಲಿಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ನಾವಿಲ್ಲಿ ಬೆಳ್ಳುಳ್ಳಿನ ತುಂಬ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡ್ರೆ ಸೂಪರಾಗಿರುತ್ತೆ ಈ ರೈಸು. ಮತ್ತು ನಾನಿಲ್ಲಿ ಮನೇಲಿ ಮಾಡ್ಕೊಂಡಿರೋಂಥ ಮೆಣಸು ಪುಡಿ 1 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಲಾಸ್ಟಲ್ಲಿ ಉಪ್ಪು ಹಾಕಿ ಮತ್ತು ನಾವು ಅನ್ನ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರೊಳಗಡೆ ಹಾಕಿ ಕೊತ್ತಂಬರಿ ಉದುರಿಸಿ ಕಳಿಸಿದ್ರೆ ಆಯಿತು, ನಮ್ಮ ಮೆಣಸನ್ನ ರೆಡಿ. ಸೊ 2 ಥರ ಬೆಳಿಗ್ಗೆಲೇ ನಮಗೆ ಮಾಡ್ಕೋಬೋದು ಅಂತ ಅನ್ನೋದಾದರೆ ಇದೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು. ಈಗ ನಾನು ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ 2 ಟೈಮ್ಗೂ ಒಂದೇ ಥರ ಪಡ್ಡು ಮಾಡಿದ್ರೆ 2 ಬಾಕ್ಸಿಗೂ ಅದನ್ನೇ ಹಾಕಿದ್ರೆ ಒಂದು ಸ್ವಲ್ಪ ಅವ್ರಿಗೂ ತಿನ್ನೋಕ್ಕೆ ಬೇಜಾರು. ಸೊ 1 ಟೈಮ್ ದೋಸೆನೋ, ಇನ್ನೊಂದು ಟೈಮ್ ರೈಸು, 1 ಟೈಮ್ ಪಡ್ಡು, ಇನ್ನೊಂದು ಟೈಮ್ ರೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಪಡ್ಡುಗೆ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ, ಹುರ್ಗಡ್ಲೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ರುಬ್ಕೊಳ್ತೀನಿ. ಚಟ್ನಿ ಅದಕ್ಕೆ ರುಬ್ಕೊಂಡ್ರೆ ಆಯಿತು. ನಮ್ಮ ಪಡ್ಡು ಮತ್ತು ಚಟ್ನಿ ಕೂಡ ರೆಡಿ. ಸೊ ಕಂಪ್ಲೀಟಾಗಿ 2 ಟಿಫಿನ್ ಬಾಕ್ಸ್ ರೆಡಿ ಆಯಿತು. ನಾನು ಈ ಫ್ರೆಂಚ್ ಟೋಸ್ಟ್ದು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ನಾನು ಮೆಣಸನ್ನಲ್ವ ಸ್ವಲ್ಪ ಖಾರ ಏನಾದರೂ ಆದರೆ ಮೊಸರು ಇರಲಿ ಅನ್ನೋ ಒಂದು ಕಾರಣಕ್ಕೆ ಮೊಸರು ಕೂಡ ಇದ್ರ ಜೊತೆ ಕಟ್ಟಿದ್ದೀನಿ. ಆ್ಯಂಡ್ ಒಂದು ಫ್ರೂಟ್ ಯಾವಾಗಲೂ ಕಂಪಲ್ಸರಿ ಇರಲಿ ಅಂತ ಅಂದ್ಬಿಟ್ಟು ಬನಾನಾ ಹಾಕಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ನಾವು ಬೇರೆ ಏನು ಕೆಲಸಕ್ಕೂ ಅಲ್ಲಾಡೋಕ್ಕಾಗಲ್ಲ, ಅವ್ರನ್ನ ಕಳಿಸಿದ್ದಾಯ್ತು. ಈಗ ಹೆಸ್ರು ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಮಸಾಲೆಗೋಸ್ಕರ ಈರುಳ್ಳಿ, ಹುಣಸೆಹಣ್ಣು, ತೆಂಗಿನಕಾಯಿ ಇಷ್ಟನ್ನು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ 2 ಟೊಮೆಟೊ ಹಣ್ಣು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 2 ಸ್ಪೂನಷ್ಟು ಮನೇಲಿ ಮಾಡಿರೋದು ಸಾಂಬಾರು ಪುಡಿ ಹಾಕಿ ಫೈನ್ ಪೇಸ್ಟ್ ಮಾಡ್ತೀನಿ. ಈಗ ಪಾತ್ರೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ ಮತ್ತು 1 ಆಲೂಗಡ್ಡೆನ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹೀಗೆ ಹಾಕಿ ಚೆನ್ನಾಗಿ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಮಸಾಲೆ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಫ್ಲೋಟ್ ಆಗಬೇಕು. ಸೊ ಆ ಟೈಮಲ್ಲಿ ನಾವು ಹೆಸ್ರು ಕಾಳನ್ನ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕಿ ಕುದಿಸಿದ್ರೆ ಆಯಿತು. 1 ಕುದಿ ಬಂದರೆ ಆಯಿತು, ನಮ್ಮ ಸಾಂಬಾರು ಕೂಡ ರೆಡಿ. ನಾನಿನ್ನು ಸಂಜೆ ಮಕ್ಕಳನ್ನ ಅಬಾಕಸ್ಸಿಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಹಾಗೆ ಜಯನಗರ್ 4th ಬ್ಲಾಕ್ ಕಡೆಗೆ ಹೋಗಿದ್ವಿ. ಇಲ್ಲಿ ಮಿಸ್ಟಿಕ್ ಪ್ಯಾಲೇಸ್ ಅಂತ ಒಂದು ಪ್ಲೇಸ್ ಇದೆ. ನೀವು ಏನಾದರೂ ಜಯನಗರ್ 4th ಬ್ಲಾಕ್ ಕಡೆ ಹೋದರೆ ಇಲ್ಲಿ ಮಿಸ್ ಮಾಡ್ದಿರ ಈ ಪ್ಲೇಸಿಗೆ ಹೋಗಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ಇಲ್ಲಿ ಬಂದು ಟೇಸ್ಟ್ ಮಾಡಿರೋದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಇವ್ರಿಗೆ ನಾವು ಆಲ್ಮೋಸ್ಟ್ 6.5 ಇಯರ್ಸಿಂದನೂ ಕಸ್ಟಮರೇ. ಇವ್ರ ಸ್ಪೆಷಾಲಿಟೀಸ್ ಏನೇನು ಅಂತ ಅಂದರೆ ಚೈನೀಸು, ಟಿಬೇಟಿಯನ್ನು, ಥೈ ಆ್ಯಂಡ್ ಫ್ಯೂಷನ್ ಡಿಶಸ್ಸು. ಆ್ಯಂಡ್ ಇವ್ರ ಮೆನು ನೋಡ್ಬೋದು ನೀವು. ಇದೆಲ್ಲ ಒಂದಕ್ಕಿಂತ ಒಂದು ಸೂಪರಾಗಿರುತ್ತೆ. ಇವರು ವೀಕ್ಲಿ ಒನ್ಸ್ ಏನಾದರೂ ಒಂದು ಹೊಸ ಡಿಶ್ ಟ್ರೈ ಮಾಡಿ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಆ್ಯಂಡ್ ಈ ವೀಕ್ ಬಂದು ಎಲ್ಲೋ ಚಿಲ್ಲಿ ಮಶ್ರೂಮ್ ಟ್ರೈ ಮಾಡಿದರು ಆ್ಯಂಡ್ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿದರು. ಅದನ್ನು ಟೇಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಬುಟ್ ಜೋಲೋಕಿಯ ಸಾಸ್ ಅಂತಾರೆ, ಅಂದರೆ ಇಲ್ಲಿ ಗೋಸ್ಟ್ ಪೆಪ್ಪರ್ ಅಂತಾರೆ. ಆ ಸಾಸಿಂದ ಮಶ್ರೂಮ್ನ ಸಾರ್ಟ್ ಮಾಡಿ ಕೊಟ್ಟಿದ್ರು. ಆ್ಯಂಡ್ ನಾಗಾಲ್ಯಾಂಡ್ ಚಿಲ್ಲಿ ಕೂಡ ಇದಕ್ಕೆ ಯೂಸ್ ಮಾಡಿದ್ರು. ಒಂದು ಬೈಟಿಗೆ ನಮ್ಗೆ ಅಷ್ಟು ಖಾರ ಹೊಡಿತು ಆ್ಯಂಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಆ ಖಾರ ತಡೆಯೋಕ್ಕೆ ಆಗದಿರ ಮತ್ತು ಇದೊಂದು ಸ್ವೀಟ್ ಸೋಡಾ ಥರ ಮಾಡಿಕೊಟ್ರು. ಅದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ 4th ಬ್ಲಾಕ್ ಕಡೆಗೆ ಹೋದರೆ ಖಂಡಿತವಾಗ್ಲೂ ಈ ಶಾಪಿಗೆ ಭೇಟಿ ಕೊಡಿ, ನಂತರ ಫುಡ್ಡಿ ಆಗಿದ್ದರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.